ಎಲ್ರಿಗೂ ನಮಸ್ಕಾರ. ಸರಳ ಬದುಕು ಚಾನಲ್ಗೆ ಸ್ವಾಗತ. ನಾನಿವತ್ತು ನವಣೆ, ರಾಗಿ ಮತ್ತು ಜೋಳನ ಹಾಕಿಬಿಟ್ಟು ಯಾವ ರೀತಿ ದೋಸೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಇದನ್ನು ಮಾಡೋಕ್ಕೆ ಒಂದು 3/4 ಕಪ್ಪಷ್ಟು ರಾಗಿನ ತಗೊಂಡಿದ್ದೀನಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ನವಣೆನ ತಗೊಂಡಿದ್ದೀನಿ ಮತ್ತು ಜೋಳನ ತಗೊಂಡಿದ್ದೀನಿ. ಮತ್ತು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲನೂ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಮೆಂತ್ಯನ ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ 3 ಸಲ ತೊಳ್ಕೊಳ್ಬೇಕು. ನೋಡಿ, ನಾನು ತೊಳ್ಕೊಂಡಿದ್ದೀನಿ. ಇದನ್ನು 6 ಗಂಟೆ ಟೈಮು ನೆನೆ ಇಡಬೇಕು. ಜೋಳ ಗಟ್ಟಿ ಇರುತ್ತೆ, ಅದನ್ನು 6 ಗಂಟೆ ಟೈಮ್ ಆದ್ರೂ ನೆನೆಸಬೇಕು. ಇದು ಇವಾಗ ನೆಂದಿದೆ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಪುಡಿ ಉಪ್ಪು ಯೂಸ್ ಮಾಡೋದಾದರೆ ದೋಸೆ ಹಾಕೋದಕ್ಕಿಂತ ಮೊದಲು ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ನೋಡಿ, ಇದನ್ನು ಇವಾಗ 8 ಗಂಟೆ ಟೈಮು ಇಡಬೇಕು. 8 ಗಂಟೆ ಟೈಮ್ ಆಗಿದೆ. ನಾನು ಇದನ್ನು ಇವಾಗ ತೆಗಿತಿದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಶುಗರ್ ಇರುವವರು ಈ ರೀತಿ ರಾಗಿ, ನವಣೆ, ಜೋಳ ಎಲ್ಲ ಯೂಸ್ ಮಾಡಿಕೊಂಡು ದೋಸೆ ಮಾಡಿಕೊಂಡು ತಿನ್ನೋದ್ರಿಂದ ಶುಗರು ಕಂಟ್ರೋಲ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇರೋರು ಕೂಡ ಇದನ್ನು ಡಯಟ್ ಫುಡ್ಡಾಗಿ ಬಳಸ್ಬೋದು. ನೋಡಿ, ನಾನಿವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಹಾಕ್ಕೊಳ್ಬೋದು. ಮತ್ತು ನೀವು ಇದನ್ನು ಸೆಟ್ ದೋಸೆ ಥರ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆನ ಹಾಕ್ಕೊಳ್ಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ದೋಸೆನ ಹಾಕ್ಕೊಳ್ಬೇಕು. ಮತ್ತು ದೋಸೆ ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ನಿಮಗೆ ದೋಸೆ ಗರಿ ಗರಿಯಾಗಿ ಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಈ ದೋಸೆ ರೆಡಿಯಾಗಿದೆ. ನಾನು ನಿಮಗೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ ಅಂದರೆ, ಈ ದೋಸೆನ ತಿಂದಮೇಲೆ ನಿಮಗೆ ಬೇಗ ಹೊಟ್ಟೆ ಹಸಿವಾಗಲ್ಲ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ಹಾಕ್ಕೊಳ್ಬೋದು. ರಾಗಿ, ನವಣೆ, ಜೋಳದಲ್ಲಿ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ. ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡಿ. ಇದು ಕೆಂಪು ಚಟ್ನಿ ಜೊತೆಗೆ, ಕಾಯಿ ಚಟ್ನಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ದೋಸೆನ 2 ಸೈಡು ಬೇಯಿಸ್ಕೊಳ್ಬೇಕಂತೇನಿಲ್ಲ, ಒಂದು ಸೈಡ್ ಕೂಡ ಬೇಯಿಸ್ಕೊಳ್ಬೋದು. ನೋಡಿ, ಇವಾಗ ಆರೋಗ್ಯಕರವಾದ ನವಣೆ ದೋಸೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.